ಡ್ಯಾನ್ಸ್ ಆಡ್ಬೇಡ ಅದೊಂದು ಮುಂಬೈಲ್. ನಮಸ್ಕಾರ ಗುರು, ಬ್ಯಾಂಗ್ಳೂರ್ ಹುಡುಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಗುರು, ಈ ಟ್ರಿಪ್ಪಿನ ಇದು ಕೊನೆಯ ಲಾಗು. ನಾವು ಹೊರಟಿದ್ದೀವಿ ಪ್ರಕಾಶ್ ಅಂಕಲ್ನ ಕಾಫಿ ಎಸ್ಟೇಟ್ಗೆ. ನಮ್ಮ ಪ್ರಕಾಶ್ ಅಂಕಲ್ದು ಜಾಲಿ ರೈಡ್ ಅಂತ ಅಡ್ವೆಂಚರ್ ಜೀಪ್ ರೈಡಿಂಗ್ ಇದೆ. ಇದು ಬರೋದು ಬಾಗ್ಮಂಡ್ಲ ಹತ್ರ. ಇದು ತಲಕಾವೇರಿಗೆ ಹೋಗೋದು ರೋಡಲ್ಲಿ. ಆ ಸೈಡ್ ಹೋದರೆ ಮಸ್ಟ್ ಆ್ಯಂಡ್ ಶುಡ್ ಎಲ್ಲ ಟ್ರೈ ಮಾಡಿ, ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ. ಅಲ್ಲಿ ವ್ಯೂ ಪಾಯಿಂಟ್ ಇದೆ, ಅದು ಚೆನ್ನಾಗಿರುತ್ತೆ. ನೀವು ಹುಷಾರಾಗಿದ್ದೀರಾ ತಾನೆ? ಮೊದಲೇ 2 ಗ್ರಾಮ್ ಇದೆಯಾ? ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೆ ಏನ್ ಮೋಸ ಮಾಡಿದ್ದೆ? ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ? ಮೊಬೈಲ್ ನಮ್ಮಮ್ಮ ಹೊಡಿತಾರೆ. ನಂಗೆ ಈಗ ಭಯ ಆಗ್ತಾ ಇದೆ, ಎಲ್ಲಿ ಬಿಡ್ಬಿಡ್ತಾರೆ. ಅವ್ರು ಬರ್ಬೇಕು, ನಂಗೆ ಅವ್ರು ಕಾಣಿಸ್ತಿಲ್ಲ. ನಿಖಿಲ ಎಲ್ಲೋ ಕಾಣ್ತಾ ಇಲ್ಲ, ಎಲ್ಲಿ ಸೇರಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ನೀವು ಪ್ರೀತಿಯಿಂದ ಕೂಗಿದ್ರೆ ಎಲ್ಲಿದೆಯಪ್ಪ ಸರ್? ನಿಖಿಲ್ ಅಂತ ನಿಖಿಲ್ ಎಲ್ಲಿದೆಯಪ್ಪ? ಅಣ್ಣ ಓಡ್ತಿ ಓಡ್ತಿ ಅಭ್ಯಾಸ ಆಗ್ಬಿಟ್ಟಿದೆ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ಇದೆಲ್ಲ ಕಾಡು ಒಳ್ಳೆ ಮೆಣಸು, ಅದು ಪೆಪ್ಪರು, ಡೂಪ್ಲಿಕೇಟ್. ಇಲ್ಲಿ ನೋಡ್ತೇವೆ ಈಗ ಅಜೈನ್ ಬಾಕ್ಸ್ ಬರ್ಬೇಕು ನಮಗೆ ಈಗ. ಎಲ್ಲ ಜೇನ್ಪೇಟೆ ಇವರು. ಡೌನ್, ಇನ್ನೊಂದು ಡೌನು. ಮನೆ ಇದೆ ನೋಡ, ಹಂಗೆ ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ನೀವು ಮಕ್ಕ ನೋಡು. ಅಲ್ಲೋಡಿ, ಆಪೋಸಿಟ್ ಮಾಡಿ ಅಲ್ಲೋಡಿ ನೀವು. ಇದೆಲ್ಲ ಕಾಡು ತುಳಸಿ. ನೋಡಿ, ಸ್ಮೆಲ್ ನೋಡಿ. ಕಾಡು ತುಳಸಿ, ಡೂಪ್ಲಿಕೇಟ್ ತುಳಸಿ. ಡೂಪ್ಲಿಕೇಟ್ ತುಳಸಿ ಹೆಂಗಣ ಅದು? ಕಾಡಲ್ಲಿ ಈಗ ಕಾಡು ಮಾವಿನ ಹಣ್ಣು ಬರುತ್ತಲ್ಲ, ಅದೇ ಥರ ಎಲ್ಲದಲ್ಲೂ ಒರಿಜಿನಲ್ ಡೂಪ್ಲಿಕೇಟ್ ಇರುತ್ತೆ. ಈಗ ಪೆಪ್ಪರ್ ಹೇಳಿದಲ್ಲ, ಪೆಪ್ಪರ್ ಕೂಡ ಒರಿಜಿನಲ್. ಹೌದಾ? ನೋಡಿ, ಇದೆಲ್ಲ ಹಲಸಿನಕಾಯಿ, ಇದು ಕಾಡು ಹಲಸಿನಕಾಯಿ, ಚಿಕ್ಕದಾಗೋದು ಸೀಟು. ಇಲ್ಲ, ಒಳ್ಳೆ ಟೇಸ್ಟ್ ಇರುತ್ತೆ. ಅಂದರೆ ಏನಂದ್ರೆ ರೈಟ್ ಹೋದ್ರೆ ಹೆಂಗಿರುತ್ತೆ ಹೇಳ್ರಿ? ರೈಟ್ಗೆ ಹೋದ್ರೆ ಕಂಪ್ನಿಯಿಂದ ಕೊಟ್ಟಿಲ್ಲ, ಸೇಮ್ ಅಂತ. ಇದೆಲ್ಲ ಬ್ಲ್ಯಾಕ್ ಪೇಪರ್ ಗೊತ್ತಲ್ಲ? ಇಲ್ಲ ಅಣ್ಣ, ಇವ್ರು ಯಾರು ಗೊತ್ತಿಲ್ಲ.
क्या हो गया परेशानी? ರೌಂಡ್ 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 ಓಡಿ 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 ಸೂಪರ್ ಸೂಪರ್ ಬ್ಲರ್ ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಕುಡಿಬೇಕ, ಜೀವನದಾಗ ಏನ್ ಶಾಂತ ಇರಲ್ಲ. ಗುರು ಈಗ ಸೂರ್ಯ ನಿಂತ್ಕೊಂಡು ಡ್ಯಾನ್ಸ್ ಆಡ್ಬೇಡ. ಅದೊಂದು ಮುಂಬೈಲಿ ಒಂದ್ ದೆವ್ವ ಹಂಗೆ ಓಡಾಡ್ತಾ ಇರತ್ತಂತೆ. ನೋಡಿದ್ಯಾ ವಿಡಿಯೋ? ಹಣ ಮೊಟ್ಟೆ ತಗೊಳ್ಳಿ. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತವನ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ.